ಶಿರಾ ತಾಲೂಕಿನ ದ್ವಾರನಕುಂಟೆ ಶಾಲೆಯಲ್ಲಿ ಮಲೇರಿಯಾ ವಿರೋಧಿ ದಿನವನ್ನು ಆಚರಣೆ ಮಾಡಿರ್ತಕ್ಕಂಥದ್ದು. ಈ ಮೂಲಕವಾಗಿ ಜನಸಾಮಾನ್ಯರಿಗೆ ಮಲೇರಿಯಾ ಬಗ್ಗೆ ಒಂದಿಷ್ಟು ಅರಿವನ್ನು ಜಾಗೃತಿಯನ್ನು ಮೂಡಿಸೋದಕ್ಕೆ ಮುಂದಾಗಿದ್ದಾರೆ. ಶಿರಾ ತಾಲೂಕಿನ ದ್ವಾರನಕುಂಟೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯಲ್ಲಿ ಆರೋಗ್ಯ ಇಲಾಖೆ ವತಿಯಿಂದ ಮಲೇರಿಯಾ ವಿರೋಧಿ ಮಾಸಾಚರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಒಂದು ಕಾರ್ಯಕ್ರಮವನ್ನು ಶಾಲೆಯ ಮುಖ್ಯ ಶಿಕ್ಷಕಿ ರತ್ನಮ್ಮ ಉದ್ಘಾಟನೆಯನ್ನು ಮಾಡಿದ್ದಾರೆ. ಸಂದರ್ಭದಲ್ಲಿ ಮಾಹಿತಿಯನ್ನು ಹಂಚಿಕೊಂಡಂತಹ ವೈದ್ಯಾಧಿಕಾರಿ ಡಾಕ್ಟರ್ ತಿಮ್ಮರಾಜು ಮಲೇರಿಯಾ ರೋಗ ಹರಡುವಿಕೆ, ಅದರ ಲಕ್ಷಣಗಳು ಹಾಗೂ ಮುನ್ನೆಚ್ಚರಿಕೆ ಕ್ರಮಗಳ ಕುರಿತು ವಿದ್ಯಾರ್ಥಿಗಳು ಮತ್ತು ಗ್ರಾಮಸ್ಥರಲ್ಲಿ ಅರಿವು ಮೂಡಿಸುವಂತಹ ಕಾರ್ಯಕ್ರಮ ಇದಾಗಿದೆ. ಸುತ್ತಮುತ್ತಲಿನ ಪರಿಸರವನ್ನು ಸ್ವಚ್ಛವಾಗಿಟ್ಟುಕೊಳ್ಳುವುದು, ನೀರು ನಿಲ್ಲದಂತೆ ನೋಡಿಕೊಳ್ಳುವಂತಹದ್ದು ಮತ್ತು ಸೊಳ್ಳೆಗಳ ನಿಯಂತ್ರಣಕ್ಕೆ ಅಗತ್ಯ ಕ್ರಮ ಕೈಗೊಳ್ಳುವಂತೆ ಸಲಹೆಗಳನ್ನು ನೀಡತಕ್ಕಂಥದ್ದು ಬಹಳ ಮುಖ್ಯವಾಗಿದೆ. ಹೀಗಾಗಿ ಒಂದು ಕಾರ್ಯಕ್ರಮವನ್ನು ನಡೆಸಲಾಗ್ತಾ ಇದೆ. ಜೂನ್ ತಿಂಗಳಿನಲ್ಲಿ ಈ ಒಂದು ಮಲೇರಿಯಾ ವಿರೋಧಿ ದಿನವನ್ನು ಯಾಕೆ ಆಚರಣೆ ಮಾಡ್ತಾರೆ ಅಂತ ಹೇಳಿದ್ರೆ, ಇದೊಂದು ಮಳೆಗಾಲ ಆರಂಭವಾಗ್ತಕ್ಕಂಥ ಮಾಸ. ಈ ಒಂದು ಮಾಸದಲ್ಲಿ ಮನೆಯ ಸುತ್ತಮುತ್ತ ಇಟ್ಟಿರ್ತಕ್ಕಂಥ ಡಬ್ಬಗಳಾಗಿರ್ಬೋದು, ಶೀಶೆಗಳಾಗಿರ್ಬೋದು ಅಥವಾ ತೆಂಗಿನ ಚಿಪ್ಪುಗಳಾಗಿರ್ಬೋದು, ಸಾಕಷ್ಟು ಮಳೆ ನೀರು ನಿಂತ್ಕೊಂಡು ಅದರಿಂದ ಸೊಳ್ಳೆಗಳು ಉತ್ಪತ್ತಿ ಆಗ್ತಕ್ಕಂಥದ್ದಾಗತ್ತೆ. ಅದರಿಂದ ಸೊಳ್ಳೆಗಳು ಕಚ್ಚೋದ್ರಿಂದಾಗಿ ಮಲೇರಿಯಾ ಬರ್ತಕ್ಕಂಥದ್ದು ಕೂಡ ಹೌದು. ಹೀಗಾಗಿ ಮಲೇರಿಯಾವನ್ನು ನಿಯಂತ್ರಣ ಮಾಡಬೇಕು ಅಂತ ಹೇಳಿದ್ರೆ ಕೂಡಲೇ ಇದರ ಬಗ್ಗೆ ಜಾಗೃತಿ ಅಂತಕ್ಕಂಥದ್ದು ಅತ್ಯಂತ ಅವಶ್ಯಕವಾಗಿದೆ. ಹೀಗಾಗಿ ಇದರ ಬಗ್ಗೆ ಅರಿವು ಮೂಡಿಸುವಂತಹ ನಿಟ್ಟಿನಲ್ಲಿ ಇದೀಗ ಒಂದು ಕಾರ್ಯಕ್ರಮ ಮಾಡಿಸೋದ್ರ ಮೂಲಕ ಒಂದು ಪ್ರಚಾರವನ್ನು ನಡೆಸಲಾಗ್ತಾ ಇದೆ. ಇದನ್ನ ಅರಿವನ್ನು ಎಲ್ಲರೂ ಕೂಡ ಪಡ್ಕೊಳ್ಬೇಕು ಅಂತ ಹೇಳಿ ಒಂದು ಸಲಹೆಗಳನ್ನು ನೀಡಿದ್ದಾರೆ ವೈದ್ಯಾಧಿಕಾರಿಗಳಾಗಿರ್ತಕ್ಕಂಥ ತಿಮ್ಮರಾಜು. ಎಲ್ಲ ಇಲಾಖೆಗಳು, ಮುಖ್ಯ ಶಿಕ್ಷಣ ಇಲಾಖೆ, ಗ್ರಾಮ ಪಂಚಾಯತಿ, ಎಲ್ಲ ಇಲಾಖೆಗಳು ಮತ್ತು ಗ್ರಾಮಸ್ಥರು ಸೇರಿ ಎಲ್ಲರೂ ಸೇರಿ ಒಂದು ಯಾವುದೇ ಒಂದು ಸಂಕ್ರಮಣ ತಡೆಗಟ್ಟಬಹುದು ಅಂತ ಹೇಳ್ತಾ ಇದ್ದೀನಿ. ಮುಖ್ಯವಾಗಿ ಈಗ ಜೂನ್ ತಿಂಗಳಲ್ಲಿ ಮಲೇರಿಯಾ ವಿರೋಧಿ ಮಾಸಾಚರಣೆ ಮಾಡ್ತೀವಿ. ಯಾಕೆ ಮಾಡಬೇಕು ಜೂನ್ ತಿಂಗಳಲ್ಲಿ ಅಂತ ಹೇಳಿದರೆ, ಜೂನ್ ತಿಂಗಳಲ್ಲಿ ಮಾನ್ಸೂನ್ ಮಳೆಗಾಲ ಪ್ರಾರಂಭ ಆಗುತ್ತೆ. ಮೇ ತನಕ ಮಳೆಗಾಲ ಕಡಿಮೆ ಇರುತ್ತೆ. ಜೂನ್ನಲ್ಲಿ ಮಳೆಗಾಲ ಪ್ರಾರಂಭ ಆಗುತ್ತೆ. ಮಳೆಗಾಲ ಪ್ರಾರಂಭ ಆದಾಗ ಎಲ್ಲೆಲ್ಲಿ ಗುಂಡಿಗಳಲ್ಲಿ, ಎಲ್ಲೆಲ್ಲಿ ಚರಂಡಿಗಳಲ್ಲಿ ನೀರಿರ್ತಾವೋ ಅಲ್ಲೋ ಎಲ್ಲೆಲ್ಲಿ ಬರೋ ನೀರಿರ್ತಾವೋ ಆ ಸಂದರ್ಭಗಳಲ್ಲಿ ಒಂದು ಸೊಳ್ಳೆಗಳ ಉತ್ಪತ್ತಿ ತಾಣ ಆಗುತ್ತೆ. ಸೊಳ್ಳೆಗಳ ಉತ್ಪತ್ತಿ ತಾಣವಾಗಿ ನಮ್ಮ ಕಾಯಿಲೆ ಬರುತ್ತೆ. ಮುಖ್ಯವಾಗಿ ಮಲೇರಿಯಾ ರೋಗ ಅಂದರೆ ನೀವು ಇತ್ತೀಚೆಗೆ ನೋಡಿಲ್ಲ, ಇತ್ತೀಚಿನ ಮಕ್ಕಳು ಅನುಭವಿಸೋದು ನೋಡಿಲ್ಲ. ನಾನು ಹೇಳ್ದೆ ಸುಮಾರು 30 ವರ್ಷಗಳ ಹಿಂದೆ 2005 ಹಿಂದ್ಗಡೆ ಅವಾಗ ಚಿಕನ್ ಗುನ್ಯಾ ಡೆಂಗು ಕಡಿಮೆ ಇದ್ವು. 2003-4 ಹಿಂದ್ಗಡೆ 2009ರಿಂದ 99 ಆ 10 ವರ್ಷಗಳ ಸಿಕ್ಕಾಪಟ್ಟೆ ಮಲೇರಿಯಾ ರೋಗ ಇತ್ತು. ಅಂದರೆ ಒಂದು ಊರಲ್ಲಿ ಒಬ್ಬರಿಗೆ ಒಂದು ಜ್ವರ ಬಂತಂದರೆ ಅದು ಮಲೇರಿಯಾ ಫಿಕ್ಸ್ ಆಗಿರೋದು. ಯಾಕಂದ್ರೆ ನಾನು ಉದಾಹರಣೆ ನಮ್ಮ ತಾಲೂಕಲ್ಲಿ ಹೇಳೋದಾದರೆ, ಯಾವಾಗ 2000 ಇಸ್ವಿನಾಗೆ ಮದ್ದಕ್ನಲ್ಲಿ, ಆಮೇಲೆ ಬುಕ್ಕಪ್ಪಣ PS ಜಾನ್ಕೊಂಡ ಒಂದು 10 ಹಳ್ಳಿನಾಗೆ ಒಂದು ಸಾರಿ ಮಲೇರಿಯಾ ಸ್ಮೇರ್ ತೆಗೆದು ಬಂದರೆ 10-15 ದಿನಕ್ಕೆ 50 ಪಾಸಿಟಿವ್ ಬರೋರು. ಈಗಿನ ಕಾಲದಲ್ಲಿ ಮಲೇರಿಯಾ ಇಲ್ಲವೇ ಇಲ್ಲ. 2015ರಿಂದ ನಮ್ಮ ತಾಲೂಕಿನಲ್ಲಿ ಮಲೇರಿಯಾ ರೋಗ ತುಂಬ ಕಡಿಮೆ ಆಗಿದೆ. ಯಾಕೆ ಕಡಿಮೆ ಇದೆ? ಒಂದು ಪ್ರಕೃತಿನೂ ಇರ್ಬೋದು, ಒಂದು ಆರೋಗ್ಯ ಇಲಾಖೆ